2024 ಮುಗಿದು 2025ಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಜನರು ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ಕಾತುರದಿಂದ ಕಾಯ್ತಿದ್ದಾರೆ. ಯಾವ ರಾಶಿಗೆ ಶುಭವಿದೆ, ಯಾವ ರಾಶಿಗೆ ಅಶುಭವಿದೆ, ಯಾವ ರಾಶಿಗೆ ಗುರುಬಲ ಇದೆ, ಯಾವ ರಾಶಿಗೆ ರಾಜಯೋಗ ಇದೆ, ಮತ್ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳ್ಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ. ನಾವಿವತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ, ಈ ವರ್ಷ ಏನೆಲ್ಲ ಪರಿಹಾರಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ. ಹಾಗಾದ್ರೆ ಮತ್ಯಾಕ್ ತಡ, ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, 2025ರ ವೃಶ್ಚಿಕ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನ ತಿಳಿಸ್ಕೊಡಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಪ್ರತಿಯೊಂದು ರಾಶಿಯವರ ವಿಚಾರವಾಗಿ ಮುಖ್ಯವಾಗಿ ಗ್ರಹಗಳ ಬದಲಾವಣೆ, ಬಹುಮುಖ್ಯವಾಗಿ ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆ. ಅದರಲ್ಲಿ ಮೊದಲೇದಾಗಿ ಅರ್ಧಾಷ್ಟಮ ಶನಿ ಇಷ್ಟು ದಿನ ವೃಶ್ಚಿಕ ರಾಶಿಯವರಿಗೆ ಏನು ಇದಾಗ್ತಿತ್ತು, 28ನೇ ತಾರೀಕಿಂದ ಪಂಚಮ ಶನಿ ಬರುವಂತದ್ದು, ಸ್ವಲ್ಪ ಅರ್ಧಾಷ್ಟಮ ಶನಿಗಿಂತ ಪಂಚಮ ಶನಿ ಸ್ವಲ್ಪ ತೊಂದರೆ ಕೊಡುವಂತದ್ದು. ತದನಂತರ ಎರಡನೇ ಒಂದು ಗೋಚಾರ 15ನೇ ತಾರೀಕು ನಂತರ ಗುರು ದ್ವಿತೀಯ ಮತ್ತು ಪಂಚಮಾಧಿಪತಿಯಾದ ಗುರು ಈಗ ಸಪ್ತಮ ಸ್ಥಾನಕ್ಕೆ, ಅಂದ್ರೆ ಗುರುಬಲದ ಒಂದು ಏನ್ ಹೇಳ್ತೀವಿ ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿ ಈಗ ಗುರುಬಲ ಇರೋದು, ಅಷ್ಟಮ ಗುರು ಹೋಗುವಂಥದ್ದು, ಅಂದ್ರೆ ಸ್ವಲ್ಪ ಗುರುಬಲ ಕಮ್ಮಿ ಆಗ್ತಿರುವಂಥದ್ದು ಎರಡನೇ ಗೋಚಾರ ವಿಚಾರದಲ್ಲಿ. ಮೂರನೇ ಗೋಚಾರ 20 ಮೇ 2025 ನಂತರ ಮೀನರಾಶಿ ಸ್ಥಿತ ರಾಹು ಮತ್ತು ಕನ್ಯಾ ರಾಶಿ ಸ್ಥಿತ ಕೇತು ಅಪ್ರದಕ್ಷಿಣೆಯವಾಗಿ ಸಿಂಹ ರಾಶಿಗೆ ಕೇತು ಬರುವಂಥದ್ದು, ಕುಂಭ ರಾಶಿಗೆ ಒಂದು ರಾಹು ಗ್ರಹ ಬರುವಂಥದ್ದು. ಸೊ ಇದ್ರ ವಿಚಾರವಾಗಿ ಚತುರ್ಥ ಮತ್ತು ದಶಮ ಏನು ಒಂದು ರಾಹು ಕೇತುಗಳ ಒಂದು ಬದಲಾವಣೆ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಸೊ ಈ ಬಹುಮುಖ್ಯವಾಗಿ ಈ ಒಂದು 4 ಗ್ರಹಗಳ ಬದಲಾವಣೆ ಅನುಸಾರವಾಗಿ ಇವರ ಒಂದು ವಾರ್ಷಿಕ ಭವಿಷ್ಯ ಅಂದ್ರೆ ನಮ್ಮ ವೃಶ್ಚಿಕ ರಾಶಿಯವರಿಗೆ ಅವಲಂಬಿತವಾಗಿರುತ್ತಮ್ಮ. ಓಕೆ ಗುರುಜಿ, 2025ರ ವೃಶ್ಚಿಕ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ವೃಶ್ಚಿಕ ರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿದೆ ಗುರುಜಿ? ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಈ ವರ್ಷ ಸ್ವಲ್ಪ ಮಿಶ್ರ ಫಲನೆ ಅಂತ ಹೇಳ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ಅಷ್ಟೊಂದು ಉತ್ತಮಕಾರಿಯಾಗಿರಲ್ಲ, ಯಾಕಂದ್ರೆ ಚತುರ್ಥ ಸ್ಥಿತ ರಾಹು ಬರುವಂಥದ್ದು ಮತ್ತೆ ಆ ಕಡೆ ಪಂಚಮ ಸ್ಥಿತ ಶನಿಯ ಪ್ರಭಾವ, ಇವೆರಡೂ ಒಂದು ಪಾಪಗ್ರಹಗಳಿಂದ ಸ್ವಲ್ಪ ಅಡಚಣೆ ಉಂಟಾಗುತ್ತೆ ಇವರಿಗೆ. ಮತ್ತೆ ಕೇತು ಕೂಡ ಶತ್ರು ಸ್ಥಾನಕ್ಕೆ ಬರುವಂಥದ್ದು, ಭಾಗ್ಯ ಸ್ಥಾನಕ್ಕೂ ದಶಮ ಸ್ಥಾನಕ್ಕೂ ಬರುವಂಥದ್ದು ಮತ್ತೆ ಶತ್ರು ಸ್ಥಾನ ಕೂಡ ಅಂತ ಹೇಳ್ತೀವಿ. ಗುರು ಕೂಡ ಅಷ್ಟಮ ಸ್ಥಾನ ರಂಧ್ರಸ್ಥಾನ ಅಂತ ಹೇಳ್ತೀವಿ, ಅಷ್ಟಮ ಸ್ಥಾನ ರಂಧ್ರಸ್ಥಾನ ಅನ್ನೋದ್ರಿಂದ ಗುರು ಕೂಡ ಅವರಿಗೆ ಆರೋಗ್ಯಕ್ಕೆ ಸಪೋರ್ಟ್ ಕೊಡೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಗುರುವಿಗೆ ಸಂಬಂಧಪಟ್ಟಂತದ್ದು ವಾಯುತತ್ವ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಇವರಿಗೆ ಬ್ಯಾಕ್ ಪೇನ್ ಸಮಸ್ಯೆ ಮತ್ತೆ BP ಮತ್ತೆ ಈಗ ತಲೆಗೆ ಬ್ರೈನ್ಗೆ ಸಂಬಂಧಪಟ್ಟಂತದ್ದು ಮತ್ತೆ ತಲೆನೋವು ಮತ್ತೆ ಸ್ವಲ್ಪ ಸರ್ಜರಿ ರಿಲೇಟೆಡ್ ಆಗುವಂಥದ್ದು, ಅಂದ್ರೆ ಮೂಗಿನ ವಿಚಾರದಲ್ಲಿ ಮತ್ತು ಪದೇ ಪದೇ ಏನಾದರೂ ಆಪರೇಷನ್ಸ್ಗಳು ಜಾಸ್ತಿ ಆಗುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. 15ನೇ ತಾರೀಕು ನಂತರ ಗುರು ಇನ್ನೂ ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳು ಅಂತ ನಾವು ಜಾಸ್ತಿ ನೋಡ್ತಾ ಬರ್ತೀವಿ. ಆದಷ್ಟು ಇವರು ಹಳೆ ಗಾಯಗಳು ಹಳೆ ನೋವುಗಳು ಯಾವುದು ಹಂಗೆ ಮಾಯದೆ ಇರುತ್ತೋ ಅದು ಮತ್ತೆ ಪುನರಾವರ್ತ ಆಗುವಂಥದ್ದು ಎಲ್ಲಾ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವರು ಆದಷ್ಟು ಸಣ್ಣ ಪುಟ್ಟ ವಿಚಾರದಲ್ಲಿ ಕೂಡ ಯಾವುದೇ ರೀತಿ ರಿಸ್ಕ್ ತಗೊಳ್ಳದಿರಂಗೆ ಅವರು ಆಗಿಂದಾಗ್ಲೇ ಅದಕ್ಕೆ ಒಂದು ಔಷಧಿ ಉಪಚಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಬಹುಮುಖ್ಯವಾಗಿ ಒಂದು ಸಿಂಪಲ್ ಮೆಡಿಟೇಷನ್ ಆಗಿರ್ಬೋದು, ಸೂರ್ಯ ನಮಸ್ಕಾರ ಆಗಿರ್ಬೋದು, ಅಥವಾ ಜೀವನ ಶೈಲಿ, ನಾವು ಬಹುಮುಖ್ಯವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಆಗಿರ್ಬೋದು ಆಯುರ್ವೇದ ಶಾಸ್ತ್ರದಲ್ಲಿ ದಿನಚರ್ಯಕ್ಕೆ ಬಹಳ ಪ್ರಾಮುಖ್ಯತ್ವ ಕೊಡ್ತೀವಿ. ಯಾವಾಗ್ಲೂ ನಮ್ಮ ವೇದಶಾಸ್ತ್ರದಲ್ಲಿ ಹೇಳಿದಂಗೆ ಆರೋಗ್ಯವೇ ಭಾಗ್ಯ ಅಂತ, ಅಂದ್ರೆ ನಮ್ಮ ದಿನಚರ್ಯ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತಲ್ವಾ. ಸೊ ಆ ವಿಚಾರವಾಗಿ ನೋಡೋದಾದ್ರೆ ಇವರು ಆದಷ್ಟು ಈ ಒಂದು ಮೆಡಿಟೇಷನ್ಸ್, ಸೂರ್ಯ ನಮಸ್ಕಾರ ಮತ್ತು ದಿನಚರ್ಯ ಚೆನ್ನಾಗಿ ಇಟ್ಕೋಬೇಕು. ಮತ್ತೆ ಯಾವುದೇ ಔಷಧಿ ಉಪಚಾರಗಳನ್ನು ಆಗಿಂದಾಗಲೇ ಮಾಡ್ಕೊಂತ ಇರಬೇಕು. ಈ ರೀತಿ ಮಾಡೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತಮ್ಮ. ಓಕೆ ಗುರುಜಿ, ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ, ಹಾಗೆ 2025ರ ವೃಶ್ಚಿಕ ರಾಶಿಯವರ ಶಿಕ್ಷಣ ಭವಿಷ್ಯ ಹೇಗಿದೆ ಗುರುಜಿ? ಶಿಕ್ಷಣದ ವಿಚಾರವಾಗಿ ಶೈಕ್ಷಣಿಕ ಭವಿಷ್ಯ ನಾವೇನು ಹೇಳ್ತೀವಿ ಈ ವರ್ಷ ತುಂಬಾ ಚೆನ್ನಾಗಿರುವಂಥದ್ದು. ಜನವರಿಯಿಂದ ಮೇ 15ನೇ ತಾರೀಕುವರೆಗೂ ಈ ಒಂದು ಯಾರು ವೃಶ್ಚಿಕ ರಾಶಿಯವರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅವರಿಗೆ ತುಂಬಾ ಶುಭವಾಗುತ್ತೆ. ಎಜುಕೇಶನ್ ಅಲ್ಲಿ SSLC, PUC, ಡಿಗ್ರಿ ಮತ್ತೆ PG ಎಜುಕೇಶನ್ ಯಾರು ಮಾಡ್ತಾ ಇದ್ದೀರೋ ಸೊ ಅವ್ರಿಗೂ ಕೂಡ ಎಜುಕೇಶನ್ ಅಲ್ಲಿ ಅಂದ್ರೆ ಶೈಕ್ಷಣಿಕವಾಗಿ ಒಳ್ಳೆ ಅಂಕಗಳು ಬರುವಂಥದ್ದು. ತದನಂತರ ಮುಂದುವರೆದ ಎಜುಕೇಶನ್ ಅಂದ್ರೆ ಆದಷ್ಟು ಒಂದು ಸಮಯದ ತಕ್ಕಂತೆ ಸ್ವಲ್ಪ ಹೆಚ್ಚು ಶ್ರಮಪಟ್ಟು ಈ ಒಂದು ವರ್ಷದಲ್ಲಿ ಸ್ವಲ್ಪ ಮಾಡಿ ಅಂತ ನಾವು ಒಂದು ತಿಳಿಸ್ಕೊಡ್ತೀವಿ. ಅದರ ನಂತರ ಯಾರು ವೈದ್ಯಕೀಯ ಶಿಕ್ಷಣದಲ್ಲಿ ಇರ್ತಾರೋ ವೃಶ್ಚಿಕ ರಾಶಿಯವರಿಗೆ ಅವರಿಗೆ ತುಂಬಾ ಒಂದು ಒಳ್ಳೆ ಅನುಕೂಲಗಳ ಆಗುವಂಥದ್ದು ಇಲ್ಲಿ ನೋಡ್ತೀವಿ. ಆಮೇಲೆ ಆದಷ್ಟು ಸ್ವಲ್ಪ ಈ ಒಂದು ಗುರುವಿನ ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ಈ ಗುರು ಕೂಡ ವಿದ್ಯಾಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಆದಷ್ಟು ಗುರುವಿನ ಬಲ ಸ್ವಲ್ಪ ಕುಂಠಿತವಾಗೋದ್ರಿಂದ ನೆಲದ ಮೇಲೆ ಕೂತ್ಕೊಂಡು ಅಭ್ಯಾಸ ಮಾಡುವಂಥದ್ದು, ಮತ್ತೆ ಪೂರ್ವ ಅಭಿಮುಖ ಮತ್ತೆ ಉತ್ತರಾಭಿಮುಖ ಅಂದ್ರೆ ಫೇಸಿಂಗ್ ಟುವರ್ಡ್ಸ್ ಈಸ್ಟ್ ಅಂಡ್ ನಾರ್ತ್. ಈಗ ಯಾರು ಎಜುಕೇಶನ್ ವಿಚಾರದಲ್ಲಿ ಯಾವುದೇ ಹಂತದವರೆಗೂ ಓದ್ತಾ ಇದ್ರು ಈ ಒಂದು ಫೇಸಿಂಗ್
ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ. ಈ ರೀತಿ ಶಿಕ್ಷಣ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಇರುತ್ತಮ್ಮ. ಓಕೆ ಗುರುಜಿ, ಶಿಕ್ಷಣ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ವೃಶ್ಚಿಕ ರಾಶಿಯವರ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ? ಸೊ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಮಿಶ್ರವಾಗಿ ಅದೃಷ್ಟ ಇರುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ 6 ತಿಂಗಳ ಗುರುಬಲ ಏನಿರುತ್ತೋ ವೃಶ್ಚಿಕ ರಾಶಿಯವರಿಗೂ ಅದರಲ್ಲಿ ಎಲ್ಲಾ ರೀತಿಯಲ್ಲಿ ವಿಚಾರದಲ್ಲಿ ಅವರೇ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಅನುಭವಿಸುವಂಥದ್ದು. ಮುಂದಿನ 6 ತಿಂಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಅದಕ್ಕೆ ಮೊದಲನೇ 6 ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಯಥೇಚ್ಛವಾಗಿ ಹಣದ ಹರಿವು ಮತ್ತು ಬಿಸ್ನೆಸ್ ಅಲ್ಲಿ ಹೆಚ್ಚು ಕಮ್ಮಿ ಏನೇ ಇದ್ರೂ ಕೂಡ ಎಲ್ಲಾ ರೀತಿಯಿಂದ ಸಪೋರ್ಟ್ ಸಿಗುತ್ತೆ. ಸೊ ಆ ಒಂದು 6 ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಹೆಚ್ಚು ಇನ್ವೆಸ್ಟ್ಮೆಂಟ್ ಮತ್ತು ಹೆಚ್ಚು ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡು ಮುಂದಿನ 6 ತಿಂಗಳಕ್ಕೆ ಆದಷ್ಟು ಅದರ ಒಂದು ಶೇಖರಣೆ ಅಂದ್ರೆ ಹಣದ ವಿಚಾರವಾಗಿ ಶೇಖರಣೆ ಅಥವಾ ತಾವು ವ್ಯಾಪಾರ ವಹಿವಾಟದಲ್ಲಿದ್ರೆ ಹೆಚ್ಚು ನಿಮ್ಮ ಒಂದು ಐಟಮ್ಸ್ ವಿಚಾರವಾಗಿ ಶೇಖರಣೆ ಮಾಡ್ಕೊಳ್ಳುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಸ್ವಲ್ಪ ಆದಷ್ಟು ರಾಹು ಮತ್ತು ಕೇತುಗಳ ಬದಲಾವಣೆಗಳಾಗೋದ್ರಿಂದ ಸ್ವಲ್ಪ ಪದೇ ಡಿಸಿಷನ್ ಬದಲಾಯಿಸೋದನ್ನ ನಾವು ನೋಡ್ತೀವಿ. ಆದ್ರೂ ಯಾವುದೇ ಡಿಸಿಷನ್ ಬಿಸ್ನೆಸ್ ಅಲ್ಲಿ ಮಾಡೋದಾದ್ರೆ ಬಹುಮುಖ್ಯವಾಗಿ ಆದಷ್ಟು ಮೇ ಒಳಗಡೆನೆ ಮಾಡುವಂಥದ್ದು ಮುಖ್ಯವಾಗಿ ನಾವು ನೋಡ್ತಾ ಬರ್ತೀವಿ. ಮೇ ನಂತರ ಮಾಡುವಂಥ ಡಿಸಿಷನ್ಸ್ ಅಲ್ಲಿ ಇವರಿಗೆ ಸ್ವಲ್ಪ ಎಡವಟ್ಟುಗಳನ್ನ ಮಾಡ್ಕೊಳ್ಳುವಂಥದ್ದು ನೋಡ್ತಾ ಬರ್ತೀವಿ ವ್ಯಾಪಾರ ವಹಿವಾಟುಗಳಲ್ಲಿ. ಓಕೆ ಗುರುಜಿ, ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ವೃತ್ತಿ ಜೀವನ ಹೇಗಿದೆ ಗುರುಜಿ ವೃಶ್ಚಿಕ ರಾಶಿಯವರದು? ವೃತ್ತಿ ಜೀವನದ ವಿಚಾರವಾಗಿ ಅರ್ಧಾಷ್ಟಮ ಶನಿ 28ನೇ ತಾರೀಕು ಪಂಚಮ ಶನಿ ಬರುವಂಥದ್ದು. ಸೊ ಇವರಿಗೆ ಪಂಚಮ ಶನಿ ಏನಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆದಷ್ಟು ಅದೃಷ್ಟ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಪದೇ ನೀವು ಎಷ್ಟೊಂದು ಜಾಬ್ ಚೇಂಜ್ ಮಾಡಿ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಸ್ವಲ್ಪ ರೆಕಗ್ನೇಷನ್ ಕಮ್ಮಿ ಅಂತ ಹೇಳ್ತೀವಿ. ಮತ್ತು ನಿಮ್ಮ ಒಂದು ಕಲೀಗ್ಸ್ ಅಂತ ಇರ್ಬೋದು ಅವರ ವಿಚಾರವಾಗಿ ನೋಡೋದಾದ್ರೆ ಸ್ವಲ್ಪ ಒಂದು ಅಪವಾದಗಳು ಉಂಟಾಗುವಂಥದ್ದು, ನಿಮ್ಮ ಬಗ್ಗೆ ನೆಗೆಟಿವ್ ಗಾಸಿಪಿಂಗ್ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆದಷ್ಟು 15ನೇ ತಾರೀಕು ನಂತರ ಸ್ವಲ್ಪ ನೀವು ಕೆಲಸ ಕಾರ್ಯಗಳಲ್ಲಿ ಏನೇ ಚೇಂಜಸ್ ಮಾಡೋದಿದ್ರು 15ನೇ ತಾರೀಕಿನ ಮುಂಚೆ ಅಂದರೆ ಮೇ 15ನೇ ತಾರೀಕಿನ ಮುಂಚೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇಲ್ಲಾಂದರೆ ಏನಾಗುತ್ತೆ, ನೀವು ಚೇಂಜ್ ಆಫ್ ಪ್ಲೇಸು ಚೇಂಜ್ ಆಫ್ ಜಾಬು ಈ ವರ್ಷ ಸ್ವಲ್ಪ ರಿಸ್ಕ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಮ್ಮ. ಆದಷ್ಟು ಯಾರಿಗೂ ಕೆಲಸದ ವಿಚಾರವಾಗಿ ಕೆಲಸ ಕೊಡಿಸ್ತೀವಿ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಇದನ್ನ ನೀವು ಈ ಕೆಲಸಕ್ಕೆ ಹಣ ಹೂಡಿ ಅಥವಾ ನಾವು ಒಂದು ಕೆಲಸ ಮಾಡಿಸ್ಕೊಡ್ತೀವಿ ಅಂದರೆ ಸ್ವಲ್ಪ ಮೋಸ ಹೋಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆಮೇಲೆ ಗುರುವಿನ ಸಪೋರ್ಟ್ ಅಂದರೆ ಅಷ್ಟಮ ಗುರು ಇರೋದ್ರಿಂದ ಸಪ್ತಮದಿಂದ ಅಷ್ಟಮಕ್ಕೆ ಗುರು ಮೇ 15ನೇ ತಾರೀಕು ಹೋಗೋದ್ರಿಂದ ಯಾವುದೇ ವಿಚಾರದಲ್ಲಿ ವೃತ್ತಿ ಜೀವನದಲ್ಲಿ ಪದೇ ಅಡಚಣೆಗಳು ಇವರಿಗೆ ತುಂಬಾ ಆಗುತ್ತೆ. ತಾಳ್ಮೆ, ನಿಧಾನ ಮತ್ತು ಎಷ್ಟು ಪೇಷನ್ಸ್ ಆಗಿರ್ತಾರೋ ಅಷ್ಟು ವೃತ್ತಿ ಜೀವನದಲ್ಲಿ ಇವರಿಗೆ ಒಳ್ಳೇದಾಗುತ್ತಮ್ಮ. ಓಕೆ ಗುರುಜಿ, ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಬಹುಮುಖ್ಯವಾಗಿ ಆರ್ಥಿಕ ಜೀವನದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನಾವು ಆರ್ಥಿಕ ಜೀವನಕ್ಕೆ ನೋಡೋದಾದ್ರೆ ಆರ್ಥಿಕ ಜೀವನಕ್ಕೂ ಕೂಡ ಧನಕಾರಕ ಆದ ಗುರುವಿನ ಒಂದು ಸಪೋರ್ಟ್ ಮೇ 15ನೇ ತಾರೀಕುವರೆಗಿರುವಂಥದ್ದು. ಮೇ 15ನೇ ತಾರೀಕು ಒಳಗಡೆ ಆಗಿ ನೀವು ಏನೇ ಆರ್ಥಿಕತೆ ವಿಚಾರವಾಗಿ ತಾವು ಏನೇ ಒಂದು ವೃತ್ತಿಯಲ್ಲಿರ್ಬೋದು ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿರ್ಬೋದು ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡ್ತೀರಾ, ಸೇವಿಂಗ್ಸ್ ಅಂತ ಮಾಡ್ತೀರಾ, ಅದರ ವಿಚಾರವಾಗಿ ಮೇ 15ನೇ ತಾರೀಕುವರೆಗೂ ನೀವು ಸ್ವಲ್ಪ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. 15ನೇ ತಾರೀಕು ನಂತರ ಗುರುಬಲ ಕಮ್ಮಿ ಆಗೋದ್ರಿಂದ ಅಷ್ಟು ಆರ್ಥಿಕತೆಯಲ್ಲಿ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಮತ್ತೆ ಯಾವುದೇ ವಿಚಾರದಲ್ಲಿ ಎಷ್ಟೇ ನೀವು ಒಂದು ಹಣದ ಒಂದು ಶೇಖರಣೆ ಮಾಡಿಟ್ಕೊಂಡ್ರೆ ಯಥೇಚ್ಛವಾಗಿ ಖರ್ಚಾಗುವಂಥದ್ದು, ಎಕ್ಸ್ಪೆನ್ಸಸ್ ಒಂದು ದುಂದು ವೆಚ್ಚ ಜಾಸ್ತಿ ಆಗುವಂಥದ್ದು ನಾವು ದ್ವಿತೀಯ ಅರ್ಧದಲ್ಲಿ ಅಂದರೆ ಮೇ ತಿಂಗಳ ನಂತರ ನಾವು ನೋಡ್ತಾ ಹೋಗ್ತೀವಿ. ಆರ್ಥಿಕ ಜೀವನ ಒಂದು 50-50 ರಿಸಲ್ಟ್ಸ್ ಅಂತ ಹೇಳ್ಬೋದಮ್ಮ. ಓಕೆ ಗುರುಜಿ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ವೃಶ್ಚಿಕ ರಾಶಿಯವರ ಪ್ರೀತಿ ಆಗಿರ್ಬೋದು, ಮದುವೆ, ವೈವಾಹಿಕ ಜೀವನ ಹೇಗಿದೆ ಗುರುಜಿ 2025? ಪ್ರೀತಿ ಪ್ರೇಮಕ ಕಾರಕ ಗ್ರಹ ಅಂತ ಹೇಳ್ತೀವಿ. ಶುಕ್ರ ಗ್ರಹದ ಒಂದು ಅನುಗ್ರಹ ಈ ವರ್ಷದ ಮೊದಲೇ ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿರುವಂಥದ್ದು. ಅದಕ್ಕೆ ಜನವರಿಯಿಂದ ಮೇ ತಿಂಗಳವರೆಗೂ ತಾವು ಯಾರಾದರೂ ವೃಶ್ಚಿಕ ರಾಶಿಯವರು ಮದುವೆಗೆ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಈ ಪ್ರೀತಿ ಪಾತ್ರರಲ್ಲಿ ಹುಡುಗ ಆಗಿದ್ರೆ ಹುಡುಗಿಗೆ ಅಥವಾ ಹುಡುಗಿ ಆಗಿದ್ರೆ ಹುಡುಗನಿಗೆ ಪ್ರೀತಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀರಾ, ಇದು ಒಂದು ಸೂಕ್ತ ಸಮಯ. ನೀವು ಮೇ 15ನೇ ತಾರೀಕು ಒಳಗಡೆ ಇದನ್ನ ಮಾಡ್ಕೋಬೇಕು. ಅದರ ನಂತರ ಈ ಮದುವೆಗೆ ಸಂಬಂಧಿತವಾಗಿ ಮಾತುಕತೆಗಳು ಕೂಡ ಮೇ 15ರೊಳಗಡೆ ತಾವು ಡಿಸಿಷನ್ ಮಾಡಿ, ಅದು ಕೂಡ ಒಳ್ಳೆಯದು. ಮೇ 15 ನಂತರ ನೀವು ಯಾವುದೇ ಮದುವೆ ಭಾಗ್ಯ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಮ್ಮಿ ಇದೆ. ಆದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಂಬಂಧಗಳಿಗೆ ಕಾರಕ ಆದ ಶುಕ್ರ ಗ್ರಹ ತುಂಬಾ ಚೆನ್ನಾಗಿರೋದ್ರಿಂದ ವೈವಾಹಿಕ ಜೀವನ ಇರುವಂಥದ್ದು ಮತ್ತೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ 2025ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆದರೆ ರಾಹುಕೇತು ಬದಲಾವಣೆಯಿಂದ ಸ್ವಲ್ಪ ಒಂದು ನಾವೇಂತೀವಿ ಪಿತೃದೋಷಕಾರಕ ರಾಹು ಗ್ರಹ ಬರೋದ್ರಿಂದ ಒಂದು ಮಾರ್ಚ್ ನಂತರ ಇವರು ಸ್ವಲ್ಪ ಏನಾದರೂ ಸಂಬಂಧಗಳ ವಿಚಾರದಲ್ಲಿ ಅಂದರೆ ಮಗುಗೆ ಪ್ಲಾನಿಂಗ್ ಅಂತ ನಾವೇನು ಹೇಳ್ತೀವಿ, ಸಂತಾನಾಪೇಕ್ಷಿತ ದಂಪತಿಗಳು ಅವಾಗ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತೆ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಏನು ಕಿರಿಕಿರಿಗಳು ಈ ರಾಶಿಯವರು ಸ್ವಲ್ಪ ಆದಷ್ಟು ರಾಹುಕೇತುವಿನ ಆರಾಧನೆ ಮತ್ತು ಕೊನೆಯಲ್ಲಿ ನಾವೇನು ಪರಿಹಾರಗಳು ಹೇಳ್ತೀವಿ ಸೊ ಅದರ ವಿಚಾರವಾಗಿ ಇದು ಮಾಡುವಂಥದ್ದು ಒಳ್ಳೆಯದು. ಏನೇ ಮಾಡಿದ್ರು ಕೂಡ ಮದುವೆಗೆ ಮತ್ತೆ ಶುಭ ಸಮಾರಂಭಕ್ಕಾಗಿರ್ಬೋದು ಮತ್ತೆ ಯಾವುದೇ ಒಂದು ಶುಭ ಒಂದು ವಿಚಾರದಲ್ಲಿ ಬಿಫೋರ್ ಮೇ 15 ಇವ್ರು ಪ್ಲಾನ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದಮ್ಮ.
ಓಕೆ ಗುರುಜಿ, ಮದುವೆ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ವೃಶ್ಚಿಕ ರಾಶಿಯವರ ಮನೆಯ ವಿಷಯ ಆಗಿರ್ಬೋದು, ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಮನೆ ವಾಹನ ಖರೀದಿಗೆ ಗುರುಬಲ ಮೇ 15ನೇ ತಾರೀಕುವರೆಗೂ ಪೂರ್ಣ ಪ್ರಮಾಣದಲ್ಲಿರುತ್ತೆ. ಆದಷ್ಟು ಈ ವರ್ಷದಲ್ಲಿ ತಾವು ಒಳ್ಳೆ ಪ್ಲಾನಿಂಗ್ ಮಾಡ್ಬೋದು, ಸ್ಥಿರಾಸ್ತಿ ಚರಾಸ್ತಿ ಖರೀದಿ ಮಾಡ್ಬೋದು ಮತ್ತು ವಾಹನ ಇತ್ಯಾದಿಗಳನ್ನು ಇದು ಮಾಡ್ಬೋದು. ಆದಷ್ಟು ಭೂಮಿ ಖರೀದಿಯಲ್ಲಿ ಮೇ 15ನೇ ತಾರೀಕು ನಂತರ ರಾಹುಕೇತು ಬದಲಾವಣೆಯಿಂದ ಸ್ವಲ್ಪ ಏನಾದರೂ ಪೇಪರಲ್ಲಿ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಹುಷಾರಾಗಿರಬೇಕು. ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಕೊಡುವಂಥದ್ದು, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕೊಡುವಂಥದ್ದು, ಅಥವಾ ಒಂದು ಪ್ರಾಪರ್ಟಿನ ಒಬ್ಬರಿಗೆ ರಿಜಿಸ್ಟರ್ ಮಾಡಿರ್ತಾರೆ, ಮತ್ತೊಂದು ಪುನಃ ರಿಜಿಸ್ಟ್ರೇಷನ್ ಮಾಡಿ ಅವ್ರ ತೊಂದರೆಗೆ ಸಿಕ್ಕಾಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಈ ವಿಚಾರದಲ್ಲಿ ಈ ವರ್ಷ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮತ್ತು ವ್ಯವಸಾಯ ಮಾಡೋರಿಗೆ ಈ ಒಂದು ಸ್ಥಿರಾಸ್ತಿ ಮತ್ತು ಚರಾಸ್ತಿ ಖರೀದಿಯಲ್ಲಿ ಇವರಿಗೆ ಯಥೇಚ್ಛವಾಗಿ ಹಣದ ಹರಿವು ಬರುತ್ತೆ. ಆರ್ಥಿಕತೆ ಮತ್ತು ಈ ಒಂದು ಖರೀದಿ ವಿಚಾರದಲ್ಲಿ ಮೊದಲನೇ ಅರ್ಧ ಭಾಗದಲ್ಲಿ ಇವರು ತುಂಬ ಒಂದು ಅದೃಷ್ಟವಂತರು. ತದನಂತರ ಇವರಿಗೆ ಗುರುಬಲ ಹೋಗೋದ್ರಿಂದ ಮೇ 15 ನಂತರ ಯಾವುದೇ ರೀತಿ ಶುಭ ಕಾರ್ಯಗಳು ಮತ್ತು ಅದೇ ರೀತಿ ಭೂಮಿ ವಾಹನ ಖರೀದಿಯಲ್ಲಿ ಸ್ವಲ್ಪ ದೌರ್ಭಾಗ್ಯ ಅಂತ ಹೇಳ್ಬೋದು. ಓಕೆ ಗುರುಜಿ, ನೀವು ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವಹಿವಾಟು, ವೃತ್ತಿ, ಆರ್ಥಿಕ, ಪ್ರೀತಿ, ಮದುವೆ, ವೈವಾಹಿಕ ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇದ್ರೆ, ಇಷ್ಟರಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನೆಗೆಟಿವ್ ಇದೆ ಅಂತಾನೆ ಹೇಳ್ಬಹುದು. ಇದಕ್ಕೆಲ್ಲ ಪರಿಹಾರ ಏನಿರ್ಬೋದು ಗುರುಜಿ? ವೃಶ್ಚಿಕ ರಾಶಿಗೆ ಅಧಿಪತಿಯಾದ ಗ್ರಹ ಮಂಗಳ ಅಂತ ಹೇಳ್ತೀವಿ. ಮಂಗಳ ಅಂತಂದ್ರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಮಂಗಳನಿಗೆ ಅಧಿಪತಿ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ. ಆದಷ್ಟು ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರವನ್ನು ಡೈಲಿ ಯಾರೋ ದಿನಾಲು ಒಂದು ಜಪಗಳನ್ನ ಮಾಡ್ತಾ ಬನ್ನಿ. ಯಾರಿಗೆ ಆ ಜಪಗಳು ಬಾಯಿ ಒಳ್ಳೋದಿಲ್ವೋ, ಕಷ್ಟ ಆಗುತ್ತೋ, ಆ ಮಂತ್ರಗಳು ಗೊತ್ತಿಲ್ಲ ಅಂತಂದ್ರೆ ಆದಷ್ಟು ಅದನ್ನ ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲೋ ಒಂದು ಆನ್ಲೈನ್ ಸೋರ್ಸ್ ಅಲ್ಲಿ ಇದು ಮಾಡ್ತಾ ಪ್ಲೇ ಮಾಡ್ತಾ ಬನ್ನಿ. ಅದು ಕೂಡ ಆಗ್ಬೋದು. ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ತುಂಬಾ ಒಳ್ಳೆಯದು. ಅಂದ್ರೆ ವಾರ್ಷಿಕವಾಗಿ ಕಾಶಿ ವಿಶ್ವನಾಥಕ್ಕೆ ಹೋಗ್ಬೋದು, ವಾರಣಾಸಿಯಲ್ಲಿ, ಅಥವಾ ಮನೆ ಹತ್ರ ಇರುವಂಥ ಶಿವನ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಹೋಗುವಂಥದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಆದಷ್ಟು ನಿಮ್ಮ ಮನೆಯಲ್ಲಿ ಯಥೇಚ್ಛವಾಗಿ ಗಣಪತಿ ಹೋಮಗಳನ್ನ, ಪ್ರತಿ ಸಂಕಷ್ಟಿ ಎಂದು ಗಣಪತಿ ತಿಂಗಳು ಸಂಕಷ್ಟಿ ಬರುತ್ತಲ್ವಾ, ಅವಾಗ ಗಣಪತಿ ಹೋಮ ಮಾಡಿಸ್ಬೋದು. ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಉಪವಾಸ ಇದ್ದು ಉಪವಾಸ ವ್ರತನ ಸಂಜೆ ಬಿಡುವಂಥದ್ದು, ಅದು ಕೂಡ ಒಳ್ಳೆಯದು. ಮತ್ತೆ ಹಾಲು ಮತ್ತೆ ಒಂದು ಬ್ರೆಡ್, ಎಲ್ಲಿ ಒಂದು ಅನಾಥಾಶ್ರಮ ಇರುತ್ತೋ ಅಥವಾ ಓಲ್ಡ್ ಏಜ್ ಹೋಮ್ಸ್ ಇರುತ್ತೋ, ಒಂದು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ಅವ್ರದ್ದೇನೋ ಒಂದು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿದ್ದಾಗ ಅಥವಾ ಅವ್ರದ್ದು ಜನ್ಮದಿನ ಇದ್ದಾಗ ಅದರ ಹಂಚೋದ್ರಿಂದ ಪುಣ್ಯ ಜಾಸ್ತಿ ಬರುವಂಥದ್ದು. ಈ ರೀತಿ ಮಾಡಬಹುದು. ಮತ್ತೆ ಯಥೇಚ್ಛವಾಗಿ ಸ್ವಲ್ಪ ಈ ಒಂದು ನೆಗೆಟಿವಿಟಿ ಜಾಸ್ತಿ ಇರೋದಕ್ಕೆ, ನಮ್ಮಲ್ಲಿ ನೆಗೆಟಿವಿಟಿ ಕಮ್ಮಿ ಇರೋದಕ್ಕೆ, ಕಮ್ಮಿ ಮಾಡೋದಕ್ಕೆ ನಮ್ಮ ಒಂದು ಶಾಸ್ತ್ರದಲ್ಲಿ ಹೇಳೋದಂತಂದ್ರೆ ಅರಿಶಿಣಕ್ಕೆ ತುಂಬಾ ಒಂದು ಬಹುಮುಖ್ಯವಾಗಿ ಇದಂತ ಕೊಟ್ಟಿದ್ದಾರೆ. ಆದಷ್ಟು ಬೆಳಗಿನ ಜಾವ ಸ್ನಾನ ಮಾಡೋ ಟೈಮಲ್ಲಿ ನೀರಿಗೆ ಒಂದ್ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡುವಂಥದ್ದು ಒಳ್ಳೆಯದು. ಮತ್ತೆ ಸೋಮವಾರ ಶಿವನ ಆರಾಧನೆ, ಶಿವನ ಜಪ ಮಾಡೋದ್ರಿಂದ ಕೂಡ ಈ ವರ್ಷದಲ್ಲಿ ಏನೇನ್ ನೆಗೆಟಿವಿಟಿ ಇದೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ದೂರ ಆಗುತ್ತಮ್ಮ. ಓಕೆ ಗುರುಜಿ, ವೃಶ್ಚಿಕ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ವ್ಯಾಪಾರ, ವಹಿವಾಟು, ಶಿಕ್ಷಣ ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಅದಕ್ಕೆ ಪರಿಹಾರಗಳನ್ನ ಕೂಡ ನೀವು ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಮಾಹಿತಿಯನ್ನ ನೀಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಗುರುಜಿ ಅವ್ರನ್ನ ಸಂಪರ್ಕ ಮಾಡ್ಬೇಕಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿ ಅವ್ರನ್ನ ಸಂಪರ್ಕ ಮಾಡಬಹುದು. ಹಾಗೆ 2025ರ ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಅನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು. ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು. ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ. ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಲೂಟಿ ಹೊಡಿತಾ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ. ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರೂಜಿ ಜನಪ್ರಿಯತೆ ಗಳಿಸಿದ್ದಾರೆ. ಹಾಗಾದ್ರೆ ಮಂಜುನಾಥ ಗುರೂಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ, ಬನ್ನಿ. ಶ್ರೀ ಮಂಜುನಾಥ ಗುರೂಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ. ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನ ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ. ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ. ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನ ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ.
ಸರ್ವೂ ಜನ ಸುಖಿನೋ ಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ 4 ಶಾಖೆಗಳನ್ನ ಕಳೆದ 6 ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ. ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ. ದೂರವಾಣಿ ಸಂಖ್ಯೆ 9164713777. ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ 6 ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದು, ಇಲ್ಲಿಯವರೆಗೆ ಜ್ಯೋತಿಷ್ಯ, ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ, ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ. ಇದರ ಜೊತೆಗೆ 4 ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ, 12 ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ 1,000ಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ. ಶರಣಾರ್ಥಿ ಕನ್ನಡಿಗರೇ 100 ಅಂಕಣಗಳನ್ನ ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ, ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನ ಕೂಡ ಪ್ರಕಟಿಸಿದ್ದಾರೆ. ಶ್ರೀ ಮಂಜುನಾಥ ಗುರೂಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ, ವಾಸ್ತುಶಾಸ್ತ್ರ ಪಂಡಿತ, ಸಂಖ್ಯಾಶಾಸ್ತ್ರ ಪ್ರವೀಣ, ಹಸ್ತಮುದ್ರಿಕ ಶಿರೋಮಣಿ, ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ 10 ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ ಗುರೂಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.